ಸದೃಢವಾದಂತ ಯುವಕರು ಜನನಾಯಕರಾದಂತ ನಮ್ಮ ಇವ್ರನ್ನ ಚೌಧರಿ ಅವ್ರನ್ನ ಆಯ್ಕೆ ಮಾಡಿರೋದ್ರಿಂದ ವರಿಷ್ಠರಿಗೆ ಹಾಗೂ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರಾದಂತ ರಾಮಕೃಷ್ಣಪ್ಪನವರಿಗೆ ವಂದಿಸ್ತೀನಿ ನಾನು. ಈಗ ನಮಗೆ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಮುಂದೆ ಲೋಕಸಭಾ ಚುನಾವಣೆ ಹಿಂದೆ ಇದ್ದಾಗ ನಮ್ಮ ಸನ್ಮಾನ್ಯ ಬಚ್ಚೇಗೌಡರನ್ನ ನಾವು ಸುಮಾರು 80,000 ಮತಗಳ ಅಂತರದಿಂದ ಅವ್ರನ್ನ ಗೆಲ್ಲಿಸಿದ್ದು. ಈ ಸರಿ ನಾವು ನಮ್ಮ ನರೇಂದ್ರ ಮೋದಿಯವರು ಮತ್ತೊಂದು ಸಾರಿ ಪ್ರೈಮ್ ಮಿನಿಸ್ಟರ್ ಆಗ್ಬೇಕು, ರಾಜ್ಯದ ಏಕತೆಗೆ ಮತ್ತು ಅಭಿವೃದ್ಧಿಗಾಗಿ ಸಾಕಷ್ಟು ಹಗಲಿರುಳು ದುಡಿತಾ ಇದ್ದಾರೆ. ಅವರ ಕೈ ಬಲಪಡಿಸಬೇಕು ಅಂದ್ರೆ ನಮ್ಮಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ನಾವು 1 ಲಕ್ಷದವರೆಗೂ ನಾವು ಮತವನ್ನು ಕೊಟ್ಟು ನಾವು ವಿಜಯಸಾಲನಾಗಿ ಮಾಡಬೇಕಾಗಿದೆ. ಈ ಜವಾಬ್ದಾರಿಯನ್ನ ನಮ್ಮ ಚೌಧರಿಯರು ಮತ್ತೆ ರಾಮಕೃಷ್ಣಪ್ಪರವರು ವಹಿಸ್ಕೊಂಡು ಮಾಡಬೇಕು. ಮುಂದಿನ ದಿನಗಳಲ್ಲಿ ನಾವು ಎಲ್ಲಾ ತರದ ಸಹಕಾರವನ್ನು ನಾವು ಚೌಧರಿ ಅವರಿಗೆ ನೀಡ್ತೀವಿ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಅನ್ಸುತ್ತಾ ಹಾಗೂ ನಮ್ಮ ಪಕ್ಷದ ಎಲ್ಲ ಲೀಡರು ಕಾರ್ಯಕರ್ತರು ವಂದಿಸುತ್ತಾ ಈ ನೂತನವಾಗಿ ಅಧ್ಯಕ್ಷರಾದಂಥ ನಮ್ಮ ಜಿಲ್ಲೆಗೆ ಜಿಲ್ಲಾಧ್ಯಕ್ಷರಾದಂಥ ರಾಮಕೃಷ್ಣಪ್ಪನವ್ರಿಗೂ ಹಾಗೂ ಜಗದೀಶ್ ಪ್ರಸಾದ್ ಅವ್ರಿಗೂ ತಾಲೂಕು ಅಧ್ಯಕ್ಷರಾದಂಥ ಜಗದೀಶ್ ಪ್ರಸಾದ್ ಅವ್ರಿಗೂ ಜಗದೀಶ್ ಚೌಧರಿ ಅವರು ಯಾಕೆಂದ್ರೆ ನಾವು ಭಾರಿ ಅವ್ರನ್ನ ತುಂಬಾ ಆಸೆಯಿಂದ ನಮ್ಮ ತಾಲೂಕಿಗೆ ಬೇಕು ಇಂತ ಮುಖಂಡರು ಅಂತ ಹೇಳಿ ನಾವೆಲ್ಲರೂ ಒಗ್ಗೂಡಿ ನಾವು ಒಬ್ಬರೇ ಅಂತಲ್ಲ ಎಲ್ಲರೂ ಜಗದೀಶ್ ಚೌಧರಿ ಅವರು ಆಗ್ಬೇಕು ಅಂತ ಹೇಳಿ ಯಾವುದೇ ಗೊಂದಲ ಇದ್ದೆ ಇವತ್ತು ಆಗಿರೋದು ಎಲ್ಲ ಸಂತೋಷದ ಸುದ್ದಿ. ಆದ್ರಿಂದ ಎಲ್ಲರೂ ನಾವು ಒಟ್ಟುಗೂಡಿ ಲೋಕಸಭಾ ಚುನಾವಣೆಗೆ ನಾವೇ ಅಭ್ಯರ್ಥಿಗಳನ್ನ ಹಾಗೆ ಮಾಡೋದಕ್ಕೆ ಒಂದು ದಾಖಲೆ ಆಗಿದ್ದು ಮೊನ್ನೆ ಕಾರ್ಯಾಲಯ ಹೋದಾಗ ನಿಮ್ಗೆಲ್ರಿಗೂ ಗೊತ್ತಿದೆ. ಯಾಕೆಂದ್ರೆ ಒಂದು ಮೆಸೇಜ್ ಹಾಕಿದ್ಕೆ 300ಕ್ಕೂ ಹೆಚ್ಚು ಕಾರ್ಗಳು ಕಾರ್ಯಕರ್ತರು ಬಂದ್ರು. ಅವಾಗೆ ಗೊತ್ತಾಗಿದೆ ಚಿಕ್ಕಬಳ್ಳಾಪುರಕ್ಕೆ ಮತ್ತೊಮ್ಮೆ ಮೋದಿ ಸೆಂಟ್ರಲ್ ಅಲ್ಲಿ ಬಂದೇ ಬರ್ತಾರೆ, ಚಿಕ್ಕಬಳ್ಳಾಪುರ ಮತ್ತೊಮ್ಮೆ ಬಿಜೆಪಿ MP ಆಗೇ ಆಗ್ತಾರೆ ಅಂತ ಹೇಳಿ ಜನಕ್ಕಾಗಲೇ ಗೊತ್ತಾಗಿದೆ. ಅದನ್ನ ನಾವ್ ಎಲ್ಲಾ ಕಾರ್ಯಕರ್ತರು ಬಚ್ಚೇಗೌಡರು ನಿಂತಿದ್ದಾಗ ನೀವು ಗೊತ್ತು ತಾಲೂಕಿಗೆ 2 ಬಾರಿ ಏನೋ ಬಂದಿದ್ರು ಅಷ್ಟೇ. ಇವತ್ತು ಎಲ್ಲಾರು ನೀವೇ ಸಂಸದರು, ನೀವು ನಾವೇ ಅನ್ನ ಮೋದಿ ಮೊನ್ನೆ ಹೇಳಿದ್ದಾರೆ ಸೆಂಟ್ರಲ್ ಅಲ್ಲಿ ಯಾರ ಅವನು ಮುಲಾಂಸರ್ ಯಾರು ಅವನು ಹೇಳಿದಾಗ ನಾವು ಮೋದಿ ಯಾರು ಅಂದಾಗ ಮೋದಿ ನಾವು ಮೋದಿ ನಮ್ಮ ಫ್ಯಾಮಿಲಿ, ಅವನಿಗೆ ಫ್ಯಾಮಿಲಿನೇ ಇಲ್ಲ ಅಂದ್ರಲ್ಲ, ನಾವು ಅವರೆಲ್ಲ ಫ್ಯಾಮಿಲಿ, ಮೋದಿ ಫ್ಯಾಮಿಲಿ ನಾವು ಅಂತ ಈ ಎಲೆಕ್ಷನ್ ಅಲ್ಲಿ ತೋರಿಸ್ಕೊಡ್ಬೇಕಾಗತ್ತೆ. ಮೋದಿ ಫ್ಯಾಮಿಲಿ ಯಾರು ಇಂಡಿಯಾದಾಗೆ ಒಂದು ಫ್ಯಾಮಿಲಿ ಅಲ್ಲ, ಎಲ್ಲರ ಫ್ಯಾಮಿಲಿ ಅಂತ ಹೇಳಿ ತೋರಿಸ್ಕೊಡುವಂತ ಕಾಲ ಇನ್ನು 50 ದಿನದೊಳಗೆ ನಾವು ತೋರಿಸ್ತೀವಿ. ಅವ್ರಿಗೆ ಯಾವ ರೀತಿ ಖರ್ಗೆ ಅವ್ರು ಆಗ್ಲೇ ಹೇಳಿದ್ದಾರೆ 400 ಸೀಟು ಅಂತ, ಕಾಂಗ್ರೆಸ್ನವ್ರು ಹೇಳಿದಾಗ ನಾವು 450 ಸೀಟ್ ತಗೊಂತೀವಿ ಅಂತ ಹೇಳಕ್ ಇಚ್ಛೆ ಪಡ್ತೀವಿ. ಯಾಕಂದ್ರೆ ಅವ್ರು 400 ಅಂತ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಒಂದು ಎಲ್ಲ ಶ್ರಮ ಬಿಟ್ಟು ಅವರೇ 400 ಅಂದಾಗ ನಾವು 450 ಸೀಟನ್ನ ತಗೊಂಡು ಹೆಚ್ಚಿನ ಬಹುಮತದಿಂದ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ನಾವು ಬಹುಮತದಿಂದ ಗೆಲ್ಲಿಸ್ಬೇಕು. ಸಂಸದರನ್ನ ನಾವು ಚಿಕ್ಕಬಳ್ಳಾಪುರ ಸಂಸದನ್ನ ಕೊಟ್ಟು ನಾವು ಭಾರಿ ನಾವೇ ಸಂಸದರು ಅಂತ ಅನ್ನೋ ಮಟ್ಟಕ್ಕೆ ನಾವೆಲ್ಲ ಹೋರಾಡೋಣ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಜಗದೀಶ್ ಚೌಧರಿಗೆ ಅಭಿನಂದನೆಗಳು. ಅವರಿಗೆ ನಾವೆಲ್ಲ ತಮ್ಮೆಲ್ಲರೂ ಸಹಕಾರ ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊಂತ ಪತ್ರಕರ್ತರಲ್ಲಿ ನಾನು 2 ಒಂದು ಸಬ್ಜೆಕ್ಟ್ ನ ಹೇಳ್ಬಿಟ್ಟು ಮುಗಿಸ್ತೀನಿ, ಜಾಸ್ತಿ ಮಾತಾಡೋಲ್ಲ. ಹಿಂದೆ ಎತ್ತಿನಬೆಳೆ ಕೊಡ್ತೀನಿ ಅಂತ ಕಾಂಗ್ರೆಸ್ನವ್ರು ಹೇಳಿದ್ರು, ಎತ್ತಿನಬೆಳೆ ಬರ್ಲಿಲ್ಲ ಗಂಗಮಗಲಕ್ಕೆ. ಹೇಮಾವತಿ ಕೊಡ್ತೀನಿ ಅಂದ್ರು ಬರ್ಲಿಲ್ಲ. ಈಗ ವೃಷಭವಾಸಿ ಕಕ್ಕಸ್ ವಾಟರ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಇವತ್ತು ಆಲೆ KC ವ್ಯಾಲಿ ಅಂತ ವ್ಯಾಲಿನ ಕೊಟ್ಬಿಟ್ಟು ಅಲ್ಲಿ ಎಷ್ಟು ಜನ ಪಡಬಾರ್ದು ಕಷ್ಟ ಪಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಇವತ್ತು ಪತ್ರಕರ್ತರಿಗೆ ನಿಮ್ಗೆಲ್ಲರೂ ಮಾಹಿತಿ ಇದೆ. ದಯವಿಟ್ಟು ಈ KC ವ್ಯಾಲಿ ಕಕ್ಕಸ್ ವಾಟರ್ ನಮ್ಮ ನೆಲಮಂಗಲಕ್ಕೆ ಬೇಡವೇ ಬೇಡ. ನಮ್ಗೆ ಎತ್ತಿನಬೆಳೆ ಕೊಡೋದ್ರೆ ಕೊಡಿ, ಇಲ್ಲ ಅಂತಂದ್ರೆ ಹೇಮಾವತಿ ಕೊಡ್ಲಿ. ಯಾಕೆಂದ್ರೆ ಬೆಂಗಳೂರು ಕಲುಷಿತ ವಾಟರ್ ನಲ್ಲಿ ಸಿಕ್ಕಾಪಟ್ಟೆ ಕೆಮಿಕಲ್ಸ್ ಮಿಕ್ಸ್ ಆಗುವಂತದ್ದು ಇದೆ. ಆದ್ರೆ ನಮ್ಮ ಇಂಡಿಯಾದಲ್ಲಿ ಆ ಟೆಕ್ನಾಲಜಿ ಕೆಮಿಕಲ್ ನ ಇದನ್ನ ಮಾಡುವಂತ ಒಂದು ಟೆಕ್ನಾಲಜಿ ನಮ್ಗಿಲ್ಲ. ಆ ಪ್ಯೂರಿಫೈ ಮಾಡುವಂತ ಟೆಕ್ನಾಲಜಿ
ಇನ್ನು ನಮ್ಮ ಇಂಡಿಯಾದಲ್ಲಿ ಇಲ್ಲ. ಇವತ್ತಾಲೆ AC ವ್ಯಾಲಿನಲ್ಲಿ ಜನಗಳು ಬಹಳ ಬೇಸತ್ತಿದ್ದಾರೆ. AC ವ್ಯಾಲಿ ಟೋಟಲಿ ಫೇಲ್ಯೂರ್. ಸಿದ್ದರಾಮಯ್ಯಂದ ಇದು ಪ್ರಾಜೆಕ್ಟ್ ಅದು ಟೋಟಲಿ ಫೇಲ್ ಆಗಿದೆ. ದಯವಿಟ್ಟು ನಮ್ಮ ಬೆಂಗಳೂರು, ನಮ್ಮ ನೆಲಮಂಗಲಕ್ಕೆ ಬೆಂಗಳೂರಿನ ಕಲುಷಿತ ವಾಟರ್ ಬೇಡ ಅಂತ ಹೇಳ್ಬಿಟ್ಟು ನಾವು ಇವತ್ತು ಇವೆಲ್ಲರೂ ನಮ್ಮ ಕೈ ಜೋಡಿಸಿ ಮುಂದಿನ ದಿನಗಳಲ್ಲಿ ಈ ಹೋರಾಟವನ್ನ ನಾವು ಕೈಗೆತ್ತಿಕೊಳ್ಳಲಿದ್ದೇವೆ. ಈ ಹೋರಾಟವನ್ನ ನಾವು ಮಾಡೇ ಮಾಡ್ತೀವಿ.